ಎಲೈ ಕಾಶಿಪುರದ ವಾಸಿಗಳಾದ ಶ್ರೀಮಂತರರೇ, ಸರ್ದಾರರೇ, ಶೆಟ್ಟರೇ, ಸಾವುಕಾರರೇ, ಊಚರೇ, ನೀಚರೇ, ನಾನು ಅಯೋಧ್ಯ ಅರಸನಾದ ಹರಿಶ್ಚಂದ್ರನು. ನಾನು ಮೊದಲುಗೊಂಡು ನನ್ನ ಸತಿ ಸುತನನ್ನು ಇಲ್ಲಿ ಮಾರಲಿಕ್ಕೆ ತಂದಿರುವೆನು. ಈಗ ಇಲ್ಲಿ ಯಾರಾದರೂ ಕೊಂಡುಕೊಳ್ಳುವರಿದ್ದರೆ ಕೊಂಡುಕೊಳ್ಳರೆಯ್ಯ. ಓಹೋ, ಯಾರೋ ಹೆಂಡತಿ ಮಕ್ಕಳನ್ನು ಮಾರ್ಲಿಕ್ಕೆ ಬಂದಿರುವರಂತೆ. ಯಾರಿರುವರು ನೋಡುವ. ಮನೆ ಕೆಲಸಕ್ಕೆ ಯೋಗ್ಯಳಾದವಳಿದ್ರೆ ಅವಳನ್ನು ಕೊಂಡುಕೊಳ್ಳುವ. ಇವಳೇನಯ್ಯ ಮಾರ್ಲಿಕ್ಕೆ ಬಂದವಳು? ಹೌದು ಮಹನೀಯ, ಇವಳನ್ನೇ. ಎಷ್ಟು ಹಣಕ್ಕೆ ಇವಳನ್ನು ಮಾರ್ತೇಯ? 4,000 ನಾಣ್ಯ. ಅಮ್ಮ, 4,000 ನಾಣ್ಯ. ಹಣವೆಂದ್ರೆ ಏನೆಂದು ತಿಳಿದಿರುವಿ? ಸ್ವಲ್ಪ ವಿಚಾರ ಮಾಡಿ ಹೇಳು. ಮಿತ್ರ, ಬಹು ರೂಪವತಿದ್ದಾಳೆ. ಹೇಗಾದ್ರೂ ಮಾಡಿ ಇವಳನ್ನು ಕೊಂಡುಕೊಳ್ಳಲೇಬೇಕಯ್ಯ. ಹೌದು ಮಿತ್ರ, ಆದರೆ 4,000 ಎಂದು ಹೇಳುವನಲ್ಲೋ? ಕೇಳಯ್ಯ ಮಿತ್ರ, 2,000ಗಳಿಗೆ ಕೊಡುವನೋ ಏನೋ? ಕೇಳಿ ನೋಡುವ. ಕೇಳ. ಏನಯ್ಯ, ಇವಳು ಓರ್ವಳನ್ನೇ 2,000ಗಳಿಗೆ ಕೊಡುವಿಯಾ? ಆಗುದು ಸ್ವಾಮಿ. 4,000ಕ್ಕೆ 1 ಕಾಸು ಕಡಿಮೆಯಾದರೆ ಇವಳು ದೊರೆಯಲಾರಳು. ಮತ್ತು ಇವಳನ್ನು ಕೊಂಡುಕೊಳ್ಳುವವರು ಇವಳ 2 ವ್ರತಗಳನ್ನು ನಡೆಸಿಕೊಳ್ಬೇಕು. ಮತ್ತೇನು ವ್ರತಗಳಯ್ಯ? ಇವಳು ಪರೋಚಿಷ್ಟ ಭೋಜನ, ಪರ ಪುರುಷರ ಶೇಯವಾಸ ಮಾಡುವುದಿಲ್ಲ. ಅಂದರೆ 4,000 ನಾಣ್ಯ ಕೊಟ್ಟು ತೆಗೆದುಕೊಂಡು ಹೋಗಿ ಜಗಲಿಯ ಮೇಲೆ ಕೂಡಿಸಿ ಪೂಜಾ ಮಾಡ್ಲಿಕ್ಕೆ ಹೋಗ್ಬೇಕೇನೋ? ಪೂಜಾ ಮಾಡ್ಲಿಕ್ಕೆ. ಏನಿದು ಮಹನೀಯ? ಏನಯ್ಯ ಹಾಗೆ ಹೇಳಿದರೆ? ಹಣವೆಂದರೆ ಏನೆಂದು ತಿಳಿದಿರುವಿ? ಸ್ವಲ್ಪ ವಿಚಾರ ಮಾಡಿ ಹೇಳು. ಮಿತ್ರ, ಬಹು ರೂಪವತ್ತಿದ್ದಾಳೆ. ಹೇಗಾದ್ರೂ ಮಾಡಿ ಇವಳನ್ನು ಕೊಂಡುಕೊಳ್ಳಲಿಕ್ಕೆ ಬೇಕಯ್ಯ. ನಿಜನೋ ಮಿತ್ರ? 4,000ಗಳಿಗೆ 1 ಕಾಸು ಸಹ ಕಡಿಮೆ ಅಂತ ಹೇಳ್ತಾನಲ್ಲೋ? ಕೇಳಯ್ಯ, 3,000ಗಳಿಗೆ ಕೊಡುವನೇನು? ಕೇಳಿ ನೋಡುವ. ಕೇಳು. ಏನಯ್ಯ, ಇವಳನ್ನೇ 3,000ಗಳಿಗೆ ಕೊಡುವೆಯಾ? ಆಗುದು ಸ್ವಾಮಿ. 4,000ಕ್ಕೆ 1 ಕಾಸು ಕಡಿಮೆಯಾದರೆ ಇವಳು ದೊರೆಯಲಾರಳು. ಮತ್ತು ಮಗನು ಸಹ ಇವಳ ಜೊತೆಯಲ್ಲೇ ಬರುವನು. ಹಸುವನ್ನು ತೊಲಿಗೆ ಕರುವು ತಾನೆಂತೂ ಜೀವಿಸುವುದು. ಆಗಲೇ ಹಸು ಕರು ಎಲ್ಲವೂ ನೀನೇ ಕಟ್ಕೋ. ನಡೆ ಮಿತ್ರ, ಹೋಗುವ. ಹೋಗುವ. ಈಗ ಅಷ್ಟೇ ತಾನೆ. ಒಳಿತಾಯ್ತು. ಇವಳ ಬೆಲೆ ಏನು? 4,000 ನಾಣ್ಯ. ಮತ್ತು ಮಗನು ಸಹ ಇವಳ ಜೊತೆಯಲ್ಲೇ ಬರುವನು. ಅದು ಸಾಧ್ಯವಿಲ್ಲ. ಅಂದ್ರೆ ನಮ್ಮ ಮನೆಯಲ್ಲಿ ಇಂಥ ಹುಡುಗರಿದ್ದಾರೆ, ನಮ್ಮ ಕೆಲಸವನ್ನೆಲ್ಲ ಸರಿಯಾಗಿ ಮಾಡುತ್ತಾರೆ. ಈ ಆಡೋ ಹುಡುಗನನ್ನು ಕೊಂಡುಕೊಂಡು ಒಯ್ದು ಈತನ ಹೊಟ್ಟಿಗೆ ಅನ್ನವನ್ನು, ಮೈಗೆ ಬಟ್ಟೆಗಳನ್ನು ಕೊಡುವುದಷ್ಟೇ ನಮ್ಮ ಕೆಲಸವಾಗುತ್ತದೆ. ಈತನನ್ನು ಎಲ್ಲಿ ಆದ್ರೂ ಮಾರಿಕೊಳ್ಳಿ. ಮಾರುವುದಾದ್ರೆ ಇವಳ ಓರ್ವಳ ಬೆಲೆಯನ್ನು ಹೇಳಿ. ದಣಿಯರಿ, ನನಗೆ ಕೊಟ್ಟ ಹಿಟ್ಟಿನಲ್ಲಿ ನನ್ನ ಮಗುವಿಗೆ ಉಣಿಸುವೆನು. ಆದ್ರೆ ತಾಯಿ ಮಕ್ಕಳು ಅಗಲಿಸಬೇಡಿ, ನಿಮ್ಮ ಪಾದಕ್ಕೆ ಬೀಳುತ್ತೇನೆ. ನಿನಗೆ ಕೊಟ್ಟ ಹಿಟ್ಟಿನಲ್ಲಿ ಇಬ್ಬರು ಊಟ ಮಾಡಬಹುದು. ಆದ್ರೆ ಇವನ ಮೈಗೆ ಬಟ್ಟೆಗಳು ಬೇಡವೆ? ಬಟ್ಟೆಗಳನ್ನಾದ್ರೂ ಎಲ್ಲಿಂದ ತರಬೇಕು? ದಣಿಯರೇ, ನಿಮ್ಮ ಹುಡುಗರು ಬಿಟ್ಟ ಹಳೆಯ ಬಟ್ಟೆಗಳನ್ನಾದರೂ ತೊಟ್ಟುಕೊಳ್ಳುತ್ತೇನೆ. ನನ್ನ ತಾಯಿಯಿಂದ ಅಗಲಿಸಬೇಡಿ, ನಿಮ್ಮ ಪಾದಕ್ಕೆ ಬೀಳುತ್ತೇನೆ. ಏನಯ್ಯ, ಇವಳ ಬೆಲೆ ಏನಂದಿ? 4,000 ನಾಣ್ಯ. ಏನಯ್ಯ ಹಾಗೆ ಹೇಳಿದ್ರೆ? ನೋಡಿ, ವ್ಯಾಪಾರ ಆಗುವಂಗ ಒಂದ್ ಮಾತು ಹೇಳಿಬಿಡು. ನೋಡೇ ಹೇಳಿದ್ದೇನೆ ಬ್ರಾಹ್ಮಣೋತ್ತಮರೇ. ಏನ್ 4,000 ನಾಣ್ಯ? 4,000. ಅದೇನೋ ಹೇಳಿದ್ದು ಹೋಗ್ಲಿ ಬಿಡು. ನಿಜವಾಗಿ ಎಷ್ಟು ಹಣಕ್ಕೆ ಇವಳನ್ನು ಕೊಡುತ್ತೆ ಹೇಳಿಬಿಡು. ನಿಜವಾಗಿ 4,000. ಅಲ್ಲೂ ಹೇಳಿದಷ್ಟಕ್ಕೆ ವ್ಯಾಪಾರ ಮಾಡ್ಬೇಕಂತ ಏನೇನು? ವ್ಯವಹಾರದಲ್ಲಿ ಹೇಳುವುದೊಂದು ಕೊಡುವುದೊಂದು ಇದ್ದೇ ಇರ್ತದೆ. ನೀನ್ ಹೇಳಿದ್ದು 4,000 ನಾಣ್ಯ, ಹೌದಲ್ಲ? ಹೌದು. 3,000 ನಾಣ್ಯ ತೆಗೆದುಕೊಂಡು ಇವಳನ್ನು ನಮ್ ಕೂಡ ಕಳಿಸಿಬಿಡು. ಆಗದು ಬ್ರಾಹ್ಮಣೋತ್ತಮರೇ, 3,000ಕ್ಕೆ ಆಗುವುದಿಲ್ಲ. ಎಷ್ಟಾದ್ರೂ ಆಗ್ತದೆ? 4,000 ಎಂದು ಹೇಳಿದ್ರಲ್ಲ. ಹೇಳಿದ ಮಾತನ್ನ ತಿರುಗಿ ಹೇಳ್ತಿಯಲ್ಲ. ನೀನ್ ಹೇಳಿದ್ದು 4,000 ನಾಣ್ಯ, ಹೌದಲ್ಲ? ಹೌದು. ನಾನು ಬೇಡಿದ್ದು 3,000 ನಾಣ್ಯ. ಇದರಲ್ಲಿ ಮಧ್ಯಸ್ಥರ ವ್ಯವಹಾರವೇ ಬೇಡ. 3,500 ನಾಣ್ಯ ತೆಗೆದುಕೊಂಡು ಇವಳನ್ನು ನಮ್ಮೊಡನೆ ಕಳಿಸಿಬಿಡು. ಆಗದು ಬ್ರಾಹ್ಮಣೋತ್ತಮರೇ, 3,500ಕ್ಕೆ ಆಗುವುದಿಲ್ಲ. ಎಷ್ಟು ವ್ಯವಹಾರ ಆಗ್ತದೆ? 4,000 ಎಂದು ಹೇಳಿದ್ರಲ್ಲ. ಯಾಕೆ 4,000 ನಾಣ್ಯದ ತೊಂದರೆ ಏನಾದ್ರು ಮಾಡಿಕೊಂಡ್ರಿ ಏನು? ಅಲ್ಲೋ, ನಂಬಿದಂತ ಹೆಂಡತಿ ಮಕ್ಕಳು ಅಂತಂದ ದನ ಕರ್ನಂಗ ಅಂಗಳದ ನಿಲ್ಲಿಸಿ ಮಾರಿ ಹಣದ ತೊಂದರೆಯನ್ನು ತೀರಿಸಬೇಕೇನಯ್ಯ?
ಅದು ಹಾಗಲ್ಲಪ್ಪ. ಸಂಸಾರದಲ್ಲಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕೆಂಬುದು ನಿನಗೆ ಗೊತ್ತಿಲ್ಲವೇ? ಆ ವಿಷಯ ನಿನಗೆ ಚೆನ್ನಾಗಿ ತಿಳಿದಿದ್ರ ನಂಬಿದ ಹೆಂಡತಿ ಮಕ್ಕಳನ್ನ ತಂದ ದನ ಕಾರಿನಂಗ ಅಂಗಳದಾಗ ನಿಲ್ಲಿಸಿ ನೀ ಮಾರ್ತಿದ್ದಿಲ್ಲ. ಇನ್ನಾದ್ರೂ ನನ್ನ ಮಾತು ಕೇಳು. 4,000 ನಾಣ್ಯದೊಳಗೆ ನಿನಗೆ ಏನು ಕಡಿಮೆ ಮಾಡಂಗ ಅನಿಸ್ತದಲ್ಲ ಅಷ್ಟ ಕಡಿಮೆ ಮಾಡಿಬಿಡು, ನಾನು ಇವನ್ನು ಕೊಂಡೊಯ್ತೇನೆ. ಆಗದು ಬ್ರಾಹ್ಮಣೋತ್ತಮರೇ, 4,000ಕ್ಕೆ ಒಂದು ಕಾಸನ್ನು ಸಹ ಕಡಿಮೆ ಮಾಡುವುದಿಲ್ಲ. ನಿನಗೆ ಬುದ್ಧಿ ಅದಾನ ಇಲ್ಲ? ಅಲ್ಲೋ ಎಷ್ಟು ತಾತ್ ಹೇಳ್ತಿ 4,000 ನಾಣ್ಯ ಅಂತ, ಹೌದಲ್ಲ? ಬೇಡಿದ್ದಕ್ಕೆ ಮರ್ಯಾದೆ ಕೊಡ್ಬೇಕಾಗ್ತದೆ. 4,000 ನಾಣ್ಯದಲ್ಲಿ ನಿನಗೆ ಏನ್ ಕಡಿಮೆ ಮಾಡಂಗ ಅನಿಸ್ತದಲ್ಲ ಅಷ್ಟ ಕಡಿಮೆ ಮಾಡಿಬಿಡು, ನಾನು ಇವನ್ನು ಕೊಂಡೊಯ್ತೇನೆ. ಬ್ರಾಹ್ಮಣೋತ್ತಮರೇ, ಇದುವರೆಗೆ ಹೇಳಿದ್ರಲ್ಲ 4,000ಕ್ಕೆ ಒಂದು ಕಾಸನ್ನು ಸಹ ಕಡಿಮೆ ಮಾಡುವುದಿಲ್ಲ ಅಂತ. ನಿನಗೆ ಬುದ್ಧಿ ಇದ್ರೆ ಇಂಥ ಕಾರ್ಯದಲ್ಲಿ ನೀನು ಕೈ ಹಾಕ್ತಿದ್ದಿಲ್ಲ. ನಾವು ಕೊಂಡುಕೊಂಡ ಮೇಲೆ ಇವಳು ಏನ್ ಕೆಲಸ ಮಾಡುವಳು? ಶ್ರೀಮಂತರೇ, ನೀವು ಕೊಂಡುಕೊಂಡ ಮೇಲೆ ಆಳಿನಂತೆ ಧರ್ಮ ವಿರುದ್ಧವಾಗದ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡುತ್ತಾಳೆ. ನಮ್ಮ ಮನೆಯಲ್ಲಿ ನೆಲ್ಲ ಕುಟ್ಟಬೇಕು, ಕೊಳ್ಳು ತಟ್ಟಬೇಕು, ಕಸ ಮುಸುರಿಯನ್ನು ತೆಗೆದು ಅಡಿಗೆಯನ್ನು ಮಾಡಬೇಕು. ಈ ಹುಡುಗನು ಸಹ ನಾನು ಹೇಳಿದ ಕೆಲಸಗಳನ್ನೆಲ್ಲ ನಿತ್ಯ ನೇಮ ತಪ್ಪದೆ ಮಾಡಬೇಕು. ಬ್ರಾಹ್ಮಣೋತ್ತಮರೇ, ನೀವು ಹೇಳಿದ ಕೆಲಸಗಳನ್ನು ಇವರ ದಿನಾಲು ನಿತ್ಯ ನೇಮದಿಂದ ತಪ್ಪದೇ ಮಾಡುತ್ತಾರೆ. ಹಾಗಾದ್ರೆ ಇವಳು ವ್ಯಾಪಾರ ಇಷ್ಟಕ್ಕೆ ನಿಲ್ಲಿಸು. ಈಗ ಮನೆಯಿಂದ ಬರುವಾಗ ನಾನು ಹಣ ತಂದಿಲ್ಲ, ಮನೆಗೆ ಹೋಗಿ ಹಣವನ್ನು ತರುತ್ತೇನೆ. ನಿನಗೆ ಕೊಡಬೇಕಾದ ಹಣ ಕೊಟ್ಟು ಇವಳನ್ನು ಕರೆದುಕೊಂಡು ಹೋಗುತ್ತೇನೆ. ಆಗಲಿ, ನಾನು ಬರುವವರೆಗೆ ವ್ಯಾಪಾರ ಇಷ್ಟಕ್ಕೆ ನಿಲ್ಲಿಸು. ತಿಳಿಸುತ್ತೇನೆ. ಪ್ರಿಯೆ, ಪತಿದೇವ, ಕುಮಾರ, ತಾತ, ನಮ್ಮ ಸತ್ಯತೆಗಾಗಿ ಆ ಶ್ರೀಮಂತರ ಆಜ್ಞಾನುಸಾರ ವರ್ತಿಸಿ ಯಹದ ಕರ್ತವ್ಯವನ್ನು ಕಾಣುವ. ಪತಿದೇವ, ಅಜ್ಮ ಪರ್ಯಂತ ನಿನ್ನ ಆಜ್ಞೆಯನ್ನು ಶಿರದ ಮೇಲಿರಿಸಿ ಸತ್ತೋರ್ ಪಾಲಿಸಿ ನಿನ್ನ ಮಾರ್ಗ ನಿರೀಕ್ಷಣೆ ಮಾಡುವೆ. ಆದರೆ ಅರಮನೆಯಲ್ಲಿ ಅರಗಿಣೆಯಂತೆ ನೆಲೆದಿದ್ದು ಮುದ್ದು ಕುಮಾರನಿ ಹೇಗೆ ಸಂತೈಸಲಿ? ತಾತ, ಚಿಕ್ಕಂದಿನಿಂದಲೂ ನನ್ನ ಆಟ ಪಾಠಗಳನ್ನು ಕಂಡು ಹರ್ಷಿತನಾಗಿ ನನ್ನನ್ನು ಮುದ್ದಾಡಿದ ಮುಖವನ್ನು ಕಾಣುವುದೆಂತು. ಬಾಲ್ಯದಿಂದಲೂ ಬಾಲಕನ ಬಾಲ ಲೀಲೆಗಳನ್ನು ಕಂಡು ಸಂತುಷ್ಟನಾಗಿ ನಿಮ್ಮ ತೋಳ ತೊಟ್ಟಿಲದಲ್ಲಿ ನನ್ನನ್ನು ತೂಗಾಡಿದ ನಿನ್ನ ಅಮೃತ ಹಸ್ತಗಳು ದೂರಾಗುವೆ. ಹಾಯ್ ಪಾಪಿ ರೋಹಿತ, ನೀನು ನಿನ್ನ ಮಾತಾ ಪಿತೃಗಳಿಗೆ ಅನಿವಾರ್ಯ ದುಃಖ ಕೊಡುವುದಕ್ಕಾಗಿ ಪರಮ ಪವಿತ್ರ ರವಿಕುಲದಲ್ಲಿ ಜನ್ಮವೆತ್ತಿ ಬಂದೆಯಾ? ನನ್ನಂತ ಹತಭಾಗಿಯು ಈ ಸಾಧ್ವಿಯ ಸೂಜಲ ಉದರದಲ್ಲಿ ಜನ್ಮ ಹೊಂದಿ ಬರುವುದಕ್ಕಿಂತಲೂ ಇವಳು ಬಂಜಾಗಿ ಈ ದುಃಖವು ಇವಳ ಪಾಲಿಗೆಯಲ್ಲಿ ಬರುತ್ತಿತ್ತು. ಅಮೃತ ತೆಗೆಯಬೇಕೆಂದು ಸಮುದ್ರ ಮಥನ ಮಾಡಿದರೆ ಕಾಲಕೂಟವು ಹೊರ ಬಂದಂತಾಯಿತು. ಪಂಚ ಪ್ರಾಣಿಗಳೇ ಒಮ್ಮೆ ಹಾರಿ ಹೋಗಬಾರದೆ? ಕಂದ ಪ್ರತ್ಯಕ್ಷ ಹರಿವಿನ ಪಾಲನೆಗೊಂಡ ಆ ಧ್ರುವ ಬಾಲಕನಿಗೆ ಮಾತಾ ಪಿತೃಗಳ ವಿಯೋಗ ತಾಪವು ತಪ್ಪಲಿಲ್ಲ. ಇನ್ನು ಸಾಮಾನ್ಯರ ಪಾಡೇನು? ಲಲಾಟ ಲಿಖಿತ ರೇಷಾಂ ಪರಿಮಾಷ್ಟಂನ ಶಕ್ಯತೆ. ಹರಿಶ್ಚಂದ್ರ, ತೆಗೆದುಕೋ ಈ 4,000 ನಾಣ್ಯದ ಗಂಟನ್ನು. ಪೂಜ್ಯರೇ, ತಮ್ಮ ದಕ್ಷಿಣೆಯಂತೂ ಮುಟ್ಟಿತು. ಇನ್ನು ಗುರು ದಕ್ಷಿಣಿಗೆ ನಾನೇ ನನ್ನ ದೇಹವನ್ನು ಮಾರಿ ಗುರು ದಕ್ಷಿಣೆಯನ್ನು ಕೊಟ್ಟು ಗುರು ಋಣದಿಂದ ಮುಕ್ತನಾಗುತ್ತೇನೆ. ಅದನ್ನಷ್ಟು ಬೇಗನೆ ಕೊಡು ಮಹಾರಾಯ. ಆಗಲಿ ಶಿಶೋತ್ತಮ. ಪತಿದೇವ, ನಾನು ಹೊರಡುವೆ, ನನಗೆ ಆಶೀರ್ವಾದವನ್ನು ಮಾಡಿ. ನಾನು ನಿನ್ನ ಪತಿಯೇ, ಪತಿದೇವನೇ. ಅಲ್ಲ, ನಾನು ನಿನ್ನ ಸರ್ವ ಜನ್ಮಗಳ ವೈರಿಯು. ಆಗಿಲ್ಲವಾದ್ರೆ ಚಕ್ರಾಧಿಪನ ರಾಣಿಯಾದ ನಿನ್ನನ್ನು ಕಟ್ಟುಕೊಂಡು ಕೈಯಲ್ಲಿ ಕೊಯ್ಗುರಿಯಂತೆ ವಿಕ್ರಯ ಸ್ಥಾನದಲ್ಲಿ ನಿಲ್ಲಿಸಿ ಮಾರುತ್ತಿದ್ದೇನೆ. ಅವಲಿಯಾದ ನನ್ನನ್ನು ಸಂತೈಸದೆ ಬಿಟ್ಟು ತಾವೇ ಸೂಕ್ಷ್ಮಿದೆ ಬಿಡಿ, ಸೋಕಿಸುವುದನ್ನು ಬಿಟ್ಟು ಆನಂದದಿಂದ ಆಶೀರ್ವದಿಸಿ. ದೈವ ಸಮಾನಲಾದಿಹ ಜನ್ಮದ ಮೈತ್ರಿಣಿಯೇ, ದೈವ ಸಮಾನಲಾದಿಹ ಜನ್ಮದ ಮೈತ್ರಿಣಿಯೇ, ನಿನಗೇನೆಂದು ಆಶೀರ್ವದಿಸಲಿ? ಪತಿಯನ್ನು ತೊಲಗಿ ಹೋಗು, ಪರರ ತೊಟ್ಟಾಗು ಎಂದು ಆಶೀರ್ವದಿಸಲಿ? ಇಲ್ಲ, ಮತ್ತೆ ಮೋಹವೇಕೆ ನನ್ನನ್ನು ಆವರಿಸಲು ಯತ್ನಿಸುವುದು? ಸಾಧ್ವಿ ಹೆಚ್ಚಿಗೇನು ಹೇಳುವುದಿದೆ, ಸತ್ಯವು ಮಾತ್ರ ನಿನ್ನಲ್ಲಿ ದೃಢವಾಗಿರಲಿ.
ಜನಕ ಅಮ್ಮನವರೊಳೆ ಬ್ರಾಹ್ಮಣೋತ್ತಮರ ಜೊತೆಯಲ್ಲಿ ಹೋಗಲಿ. ಅವಳು ನಿಮ್ಮ ಜೊತೆಯಲ್ಲಿ ಇರುತ್ತಿದ್ದರೆ ನಿಮ್ಮ ಸುಖ ದುಃಖಗಳಲ್ಲಿ ಸಮಭಾಗಿಯಾಗುತ್ತಿದ್ದಳು. ಈಗ ನಾನು ಅಮ್ಮನ ಜೊತೆಯಲ್ಲಿ ಹೋದರೆ ಮುಂದೆ ನಿಮ್ಮನ್ನು ಕಾಣುವುದೆಂತು? ನೀವು ವಿಗ್ರಹಿಸಿಕೊಂಡ ಮೇಲೆ ಪರರಲ್ಲಿ ದುಡಿದು ನಿಮಗೆ ಬೇಸರವಾದಾಗೆ ನಿಮ್ಮ ಪಾದ ಸೇವೆಯನ್ನು ಮಾಡುವರಾರು? ಅಲ್ಲದೆ ನಿಮಗೆ ಬೇಸರಿಕೆಗಳು ಬಂದಾಗ ನಿಮ್ಮನ್ನು ನೋಡುವರಾರು? ನಾನು ನಿಮ್ಮ ಜೊತೆಯಲ್ಲೇ ಇರ್ತಕ್ಕವನು. ಈಗ ಈ ಮೋಹ ಪಾಶವನ್ನು ಛೇದಿಸುವುದೆಂತು? ಕುಮಾರ ಕುಮಾರ, ನಾನಂತ ಕಷ್ಟಗಳ ಬಂದರೆ ಸಹಿಸಿಕೊಳ್ಳುತ್ತೇನೆ, ಆದ್ರೆ ಅವರೊಬ್ಬರ ಕಾಲ ಕಳೆಯುವುದಂತೂ. ನೀನು ಅನುದಿನ ಅವಳ ಜೊತೆಯಲ್ಲಿದ್ದರೆ ನಿನ್ನ ಮುದ್ದ ಮುಖವನ್ನು ಕಂಡು ಸಂತೋಷದಿಂದ ಕಾಲಹರಣ ಮಾಡುವಳಪ್ಪ. ನಾನು ಒಲ್ಲೆ. ಅಮ್ಮನ ಜೊತೆಯಲ್ಲಿ ಹೋದರೆ ಮುಂದೆ ನಿಮ್ಮನ್ನು ಕಾಣುವುದೆಂತು? ನಾನು ನಿಮ್ಮ ಜೊತೆಯಲ್ಲೇ ಇರತಕ್ಕವನು. ಕುಮಾರ, ಅವರ ಜೊತೆಲಿ ಬೇಡ, ನನ್ನ ಜೊತೆಲಿ ನಡೆ. ತಾತ ಬರೆಯು. ಆಗಲು ಕುಮಾರ. ಪತಿದೇವ, ಹೊರಡುವೆ, ಆಶೀರ್ವಾದವನ್ನು ಮಾಡಿ. ಕುಮಾರ ಪ್ರಿಯೆ, ನಡೆಯರಿ ತಾತ, ನಡೆಯರಿ. ತಾತ, ಪ್ರಿಯೆ. ಎಲ್ಲಿ ಹೋಗಲಿ ನಾನಿನ್ನಗಲಿ ಕೇಳು ಜೀವದೇಶ, ಎಲ್ಲಿ ಹೋಗಲಿ ನಾನಿನ್ನಗಲಿ ಕೇಳು ಜೀವದೇಶ. ಪತಿದೇವ, ತಾತ, ಪತಿದೇವ, ತಾತ, ನಡೆಯರಿ ತಾತ, ಪತಿದೇವ. ಪ್ರಿಯೆ. ಬಳಲುವ ಎಣ್ಣೆಯ ವಿರಹದಿ ಮಡದೆ ತಾಳೆ ಪ್ರಾಣ ಕಾಂತ, ಬಳಲುವ ಎಣ್ಣೆಯ ವಿರಹದಿ ಮನದಿ ತಾಳೆ ಪ್ರಾಣ ಕಾಂತ. ಎಲ್ಲಿ ಹೋಗಲಿ ನಾನಿನ್ನಗಲಿ ಹೇಳು ಜೀವದೇಶ, ಎಲ್ಲಿ ಹೋಗಲಿ ನಾನಿನ್ನಗಲಿ ಹೇಳು ಜೀವದೇಶ. ಪತಿದೇವ, ಪತಿದೇವ, ತಾತ. ಕುಮಾರ, ಏನಾದ್ರೂ ಬಹಳ ಸಮಾಧಾನ ಉಂಟಾಳು. ವಿಧಿಯ ಲಿಖಿತ ಇಂತಿವದೇನೋ ಪತಿಯ ನಗಲಿ ಬಾಳುವ ತೆರದಿ, ವಿಧಿಯ ಲಿಖಿತ ಇಂತಿವದೇನೋ ಪತಿಯ ನಗಲಿ ಬಾಳುವ ತೆರದಿ. ಹೀನಲೇಖ ಬರದನ ಬ್ರಹ್ಮ, ಹೀನಲೇಖ ಬರದನ ಬ್ರಹ್ಮ, ತಾಳೆ ಪ್ರಾಣ ಕಾಂತ. ಎಲ್ಲಿ ಹೋಗಲಿ ನಾನಿನ್ನಗಲಿ ಹೇಳೋ ಜೀವದೇಶ, ಎಲ್ಲಿ ಹೋಗಲಿ ನಾನಿನ್ನಗಲಿ ಹೇಳೋ ಜೀವದೇಶ. ಪತಿದೇವ, ಎಲೈ ಕಾಶಿಪುರದ ವಾಸಿಗಳಾದ ಶ್ರೀಮಂತರೇ, ಸರ್ದಾರರೇ, ಶೆಟ್ಟರೇ, ಊಚರೇ, ನೀಚರೇ, ನಾನು ಅಯೋಧ್ಯ ಅರಸನಾದ ಹರಿಶ್ಚಂದ್ರನು. ನಾನು ನನ್ನ ದೇಹವನ್ನು ಮಾರಲು ಬಂದಿರುವೆ. ಈಗ ಇಲ್ಲಿ ಯಾರಾದರೂ ಕೊಂಡುಕೊಳ್ಳುವರಿದ್ದರೆ ಕೊಂಡುಕೊಳ್ಳರೆಯಾ? ನೀನೇನಯ್ಯ ಮಾರಿಕೊಂಬಾತ? ಹೌದು ಮಹಣ್ಯ, ನಾನೇ ಅಯೋಧ್ಯ ಅರಸು. ನಾನು ನನ್ನ ದೇಹವನ್ನು ಮಾರಲು ಬಂದಿರುವೆ. ಹೌದು, ಇವನೇ ಮಾರಿಕೊಳ್ಳುವ ಆತ. ಏನೋ ಇವನನ್ನು ಕೊಂಡುಕೊಳ್ಳುವ ಮುಖವೂ ಇದೆಯೋ? ಎಲ್ಲ ಇವನ ಅರಿಯದ ಬಾಡಿಗೆ ಮಾಡಿದ ಬಸವನ ಮಾರ್ಯಾವನ. ನಿನಗೆಷ್ಟು ಮುರಿದಂತೆ ಆಯ್ತು? ನಾನೇ ಇವನನ್ನು ಕೊಂಡುಕೊಳ್ಳುವ ಆತ. ಹೋಗಯ್ಯ ಹೋಗ, ನೀನೇನು ಇವನನ್ನು ಕೊಂಡುಕೊಳ್ಳುತ್ತೀಯೋ? ಏ ಅರುವಪ್ಪ, ಹಿಂಗ್ಯಾಕ್ ಮಾಡ್ತೀವೋ? ನಿಮ್ಮ ಅಪ್ಪನ ಕೂಡೆ ಕೊಂಬ್ಕೋತೀನಿ. ನಾ ಅಂದ್ರೆ ಏನ ತಿಳಿದಿ? ನೀ ಅಂದರೆ ಕುಬೇರ್ನ ಮೊಮ್ಮಗ ಅಂತ ತಿಳಿದೆ. ನಾ ಹಿಂಗ ಕಾಮ್ತೀನಿ ಅಂತ ನನ್ನ ಅತ್ಯಾಕ್ ಏನಿಲ್ಲ ಅಂತ ತಿಳಿದೇನ? ನಿನ್ನ ಹಣದಾಗ ಹಾಕಿ ಉಗಿತ್ಯಾನ. ಹೋಗಲಿ ಬಿಡಿ ಮಹಣ್ಯ, ನೀವೇಕೆ ನನ್ನ ಸಲುವಾಗಿ ಕಲಹ ಮಾಡುತ್ತಿರುವಿರಿ? ನೋಡಯ್ಯ, ಅವನೇ ನೋಡು ಬಾಯಕಕ್ ಬಂದಿದ್ದಾನೆ ಇಲ್ಲಿ. ಹೋಗಲಿ ಬಿಡಿ. ಅಲ್ಲಯ್ಯ, ನಿನಗೆ ಏಟನ ಕೊಡ್ಬೇಕು? 1,000 ನಾಣ್ಯ ನನ್ನ ಬೆಲೆ. ನೀನ್ ಮಾರಾಕ್ ತಕ್ಕೊಂಡ್ರ ನೀ ಮಾಡುವಂತ ಕೆಲಸ ಏನ್ಪಾ? ಧನಿಗಳೇ, ನೀವು ಹೇಳಿದ ಕೆಲಸಗಳನ್ನು ಮಾಡುತ್ತೇನೆ. ನೋಡ್ರಾಜ ನಮ್ಮದಗದ ಕೆಟ್ಟದಗದ, ನಿನ್ ನೋಡ್ರ ಮ್ಯಾಲ್ ರಾಜ ಅಂಬತೀಯ. ಏನ್ ಮಾಡ್ಬೇಕಪ್ಪ ನೀನ್ ಮಾರಾಕ್ ತಕ್ಕೊಂಡ? ಧನಿಗಳೇ, ಧನಿ ಆಜ್ಞೆಯನ್ನು ನಾನು ಆ ವಿಶ್ವನಾಥನ ಸಾಕ್ಷಿಯಾಗಿ ಪಾಲಿಸುತ್ತೇನೆ. ನೋಡ್ರಾಜ ನನ್ನ ತ್ಯಾಕಿರುದಾದ್ರ ಊರಾಗ ಸತ್ತ ದನ ಒತ್ತ ತರ್ಬೇಕ, ಕೆರ್ವ ಒಲಿಬೇಕ, ಮಿನಿ ಕಣ್ಣಿ ಮಾಡ್ಬೇಕ, ಕಾಂಡ ಕೊಚ್ಚಬೇಕ,
ಹೇಳಿದ ಕೆಲಸ ಎಲ್ಲ ತಪ್ಪದೆ ಮಾಡ್ತೀಯ. ದನಿಗಳೇ, ಇವೆಲ್ಲ ಕೆಲಸಗಳನ್ನು ನಾನು ದಿನಾಲು ನಿತ್ಯ ನೇಮದಿಂದ ತಪ್ಪದೆ ಮಾಡುತ್ತೇನೆ. ಏನೋ ನಿನಗೇನು ಮಂಕೋ ಬೆಪ್ಪ ಯಾಲ ಇವಳ ಹರುಗುಣಿ. ರಾಜವೈಭವದಲ್ಲಿ ಮೆರೆದವನಿವ. ಒಂದು ವೇಳೆ ನೀನು ಹೇಳಿದ ಕೆಲಸವನ್ನು ಮಾಡುವುದಾಗದೆ ಗಚ್ಚ ಹೊಡೆದರೆ ಆಮೇಲೆ ಬಾಯ್ ಬಿಟ್ಟಿಯ. ಸ್ವಲ್ಪ ಹಣವೇ ವಿಚಾರ ಮಾಡು. ಸಹಸ್ರ ನಾಣ್ಯ ಅಬ್ಬಾ. ಈ ಮಗ ತಾ ಮರಕ್ ತಕ್ಕೋಬೇಕಂತ ಕಾಣ್ತತ್ರಿ. ಬಪ್ಪಾರೆ ಆರು ಅಪ್ಪ ಸರಕ್ ಹಿಂದಕ್ ಒಂದ್ ಕ್ವಾಟ್ಯಾನಾಗ ಮೊಳಕಾಲ್ ಕಣ್ಣು ಹೊಡ್ಯಾಂಗ. ಎಲ್ಲೋ ಚಾಂಡಾಲ ಮುಂಡೆ ಮಗನೇ, ಬುದ್ಧಿಯನ್ನು ಹೇಳಲು ಹೋದರೆ ಮಳೆ ನನ್ನ ಮೇಲೆ ಏರು ಬರುವಿಯ. ಏ ಹುಂಬ, ನಾನೇನು ಇವನನ್ನು ಕೊಂಡುಕೊಳ್ಳಲು ಬಂದಿಲ್ಲ. ಮತ್ತೆ ನನ್ ತಲಿ ಸಾಕ್ ಬಂದಿದ್ದೇನು? ಇವನನ್ನು ಮಾರಿದ ಹಣ ಗುರುದಕ್ಷಿಣೆ ಒಯ್ಯಲು ಬಂದಿರ್ಬೇಕು. ಗುರುದಕ್ಷಿಣೆ ನೀ ಯಾವತ್ತರ ಇರು, ನನಗೇನು ಯಾರು ಅಪ್ಪ. ರಾಜ ಧನಿ, ತಗೊಳ್ಳಿ 1,000 ನಾಣ್ಯದ ಗಂಟನ್ನು ಒಗ್ಗಿ ಆಡ್ಸಿತ್ತ ಅಮ್ಮನ ಮಕ್ಕದ ಮೇಲೆ ಮಾಸುಡಿ ಕೆತ್ತಂಗ. ಶಾಣಿ ಆಗಿ ಹೇಳಾಕ್ ಬಂದಿದ ನೀನ್ ಅಡ್ಸಿತ್ತ ಅಮ್ಮನ ಮಗ. ಶಿಷ್ಯೋತ್ತಮ, ಗುರು ದಕ್ಷಿಣೆಯಲ್ಲಿ ತೆಗೆದುಕೊಂಡು ನನ್ನನ್ನು ಗುರು ಋಣದಿಂದ ಮುಕ್ತ ಮಾಡು. ಹೋಗು ಮಹಾರಾಯ, ನಿನ್ನ ಮನ ಬಂದತ್ತ ಹೋಗು. ಏನೇ ಸಚಿವಿ, ಇಷ್ಟೊತ್ತಿನವರೆಗೆ ಏನ್ ಕೆಲಸ ಮಾಡಿದೆ? 4 ಸೇರು ಅಕ್ಕಿ ನಾನು ಈ ದಾಡಿ ಆಗಿದ ಕೆಲಸ ಮಾಡ್ಲಿಕ್ಕೆ. ಏ ನಡಿಯ, ನಮ್ಮ ಮನೆ ಬಿಟ್ಟು ಹೊರಗೆ ನಡಿ ಎಂದೆ. ಏನು ಯಾಕೆ ಬರ್ಲಿ? ಇವಳು ಮನೆಯಲ್ಲಿ ಏನ್ ಕೆಲಸ ಮಾಡುದಿಲ್ರಿ. ಇವಳು ಮನೆಯಲ್ಲಿ ಸರಿಯಾಗಿ ಕೆಲಸ ಮಾಡುವುದಿಲ್ಲವೇ? ಕದಿಯುವುದನ್ನು ಸುಳ್ಳು ಹೇಳುವುದನ್ನು ಮಾಡುತ್ತಾ ಹಾಗೆ ಕೂಡ್ತಾರೆ. ಇದು ನೋಡ್ರಿ, ತಾನು ಕದಿಯುವುದಷ್ಟಲ್ಲದೆ ನಮ್ಮ ಮಗನಿಗೂ ಕದಿಯಲಿಕ್ಕೂ ಸುಳ್ಳು ಹೇಳಲಿಕ್ಕೂ ಕಲಿಸುತ್ತಾ ಹಾಗೆ ಕೂಡ್ತಾರೆ. ಇನ್ನು ನೀವು ಇಲ್ಲ ಸಮಯ ನೋಡ್ಕೊಂಡ ಏನೇನೋ ಮಾಡ್ತಾರೆ. ಅದನ್ನ ಇಲ್ಲಿ ಹೇಳ್ಬಾರ್ರಿ. ಈಕಿ ಅಷ್ಟು ನೀಚದಾಳು? ಕೇಳಲೇಬೇಕಾರ. ಕರೇನರಿ? ಏನಮ್ಮ, ನೀನು ಮನೆಯಲ್ಲಿ ಸರಿಯಾಗಿ ಕೆಲಸ ಮಾಡುವುದಿಲ್ಲವೇ? ದನಿಯರಿ, ಮುಂಜಾನೆ ಹುಡುಗಿದ್ದೀನಿ, ಮತ್ತು ಬಿದ್ದಿದೆ, ಮತ್ತು ಹುಡುಗುತ್ತೇನೆ. ದಿನಕ್ಕ ಒಂದ ಸಲ ಕಸ ಹುಡುಕ್ತೀನಿ ನೀನು? ಅಷ್ಟು ಸುಳ್ಳು ಹೇಳ್ತಾರೆ. ನಿಜವೇ? ಸುಳ್ಳತನ, ಕಳ್ಳತನ, ಕೀಳ ಜನರ ಚಾಳಿ ಎಂಬುದು ನಿನಗೆ ಗೊತ್ತಿಲ್ಲವೇ? ಗೊತ್ತಿದ್ದು ಮಾಡ್ತಾರ್ರಿ. ಅದಕ್ಕೆ ನೀವೇನಂತೀರಿ? ಗೊತ್ತಿರ್ಲಿ ಇಲ್ಲದಿರ್ಲಿ ನಾನಿಂದು ಕೇಳುವುದಿಲ್ಲ ನೋಡ್ರಿ. ಇಂಥ ಕಳ್ಳತನ, ಸುಳ್ಳತನಕ್ಕೆ ನಾವು ಮೆಚ್ಚಿದರೂ ದೇವರು ಮೆಚ್ಚುವುದಿಲ್ಲ. ಸ್ವಾಮಿ, ನಮ್ಮ ಅಮ್ಮ ಎಲ್ಲ ಕೆಲಸನು ಸರಿಯಾಗೇ ಮಾಡುತ್ತಾಳೆ. ತುಡುಗನ ಸರಿಯಾಗಿ ಮಾಡ್ತಾವ? ಇಲ್ಲದನೇರೆ. ಸುಳ್ಳು ಹೇಳೋದು? ಯಾವುದು ಇಲ್ಲದನೇರೆ. ನೀನು ಸುಳ್ಳು ಹೇಳ್ತಿ ಅಂತ? ಇಲ್ಲದನೇರೆ. ನಮ್ ಹುಡುಗ ಅವರು ಇಲ್ಲದನೇರೆ. ಇಲ್ಲಿ ತನಕ ಏನ್ ಮಾಡಿದ್ರಿ ಮಾಡಿ ಹೋಯ್ತು. ಇನ್ ಮೇಲೆ ತುಡುಗು ಮಾಡುದು, ಸುಳ್ಳು ಹೇಳೋದು ಮಾಡಿದ್ರೆ ನಿಮಗೆ ಇನ್ನು ಊಟ ಕೊಡುದಿಲ್ಲ. ಆಗಲಿದನೇರೆ. ಅಪ್ಪಾಜಿ, ಇವರನ್ನು ಬೈಬೇಡಿ. ಇವ್ರು ಎಲ್ಲ ಕೆಲಸವನ್ನು ಸರಿಯಾಗಿ ಮಾಡುತ್ತಾರೆ. ತುಡುಗು ಮಾಡ್ತಾರಂತಲ್ಲ? ಇಲ್ಲವಪ್ಪ, ಸುಳ್ಳು ಹೇಳೋದು? ಸುಳ್ಳು ಹೇಳುದಿಲ್ಲ, ತುಡುಗು ಮಾಡುದಿಲ್ಲ. ಅಪ್ಪಾಜಿ, ನಮ್ಮಮ್ಮ ರೋಹಿತನಿಗೆ ತಿನ್ನಲು ಏನೂ ಕೊಡುವುದಿಲ್ಲ. ಏನೋ ಒಂದು ವೇಳೆ ಕೊಟ್ಟರು ಹಳಸಿದ ಅನ್ನವನ್ನು, ಹಳಸಿದ ಸಾರವನ್ನು ಕೊಡ್ತಾಳೆ. ಆದ್ದರಿಂದ ನೆರಮನೆ ಹೆಜ್ಜೆ ಕೊಟ್ಟ ಉಂಡಿಯನ್ನು ತಂದು ರೋಹಿತ್ನಿಗೆ ಕೊಟ್ಟೆ. ಅಷ್ಟಕ್ಕೆ ಸಿಟ್ಟಾಗಿ ಅಮ್ಮ ನನ್ನನ್ನು ಮತ್ತು ರೋಹಿತ್ನ ಬಡ್ಲಿಕ್ಕೆ ಬಂದಿದ್ದಾಳೆ. ಮನಸ್ಸಿಗೆ ಹಚ್ಚಿಕೊಳ್ಳಬೇಡ ತಾಯಿ, ಅವಳ ಸ್ವಭಾವವೇ ಹಾಗೆ ಕರ್ಕಶವಾಗಿರ್ಬೋದು. ನಿನ್ನ ಕೆಲಸವನ್ನು ಅಷ್ಟು ಸರಿಯಾಗಿ ಮಾಡು. ಮಾಡುತ್ತೀವಿ ದನಿಯರಿ. ರೋಹಿತ, ಏಕದನೇರೆ. ದಾರ್ಬೆಗಳು ತೀರಿವೆ. ತರುತ್ತೇನೆ. ಬೇಗನೆ ಹೋಗಿ ದಾರ್ಬೆಗಳನ್ನು ತೆಗೆದುಕೊಂಡು ಬಾ. ತೆಗೆದುಕೊಂಡು ಬರ್ತೀನಿ. ಬೇಗ ಬರ್ದಿದ್ರೆ ಇವತ್ತು ನಿನಗೆ ಭೋಜನವೇ ಇಲ್ಲ. ಆಗಲದನೇರೆ. ಹೋಗು, ತೀವ್ರ ಬಾ. ಬರ್ತೇನೆ. ನದಿ ಕಡೆ ಅದು ಹೋಗಬೇಡ. ಇಲ್ಲದನೇರೆ. ಬರುವ ಅಷ್ಟ ಹೂ ತಗೊಂಡು ಬಾ. ಬರ್ತೇನೆ. ಹೋಗು. ರಾಜ, ಧನಿ, ನೀನ ಮನ್ಯಾಗ ಕೆಲಸ ಮಾಡುದು ಬೇಡ. ಊರ್ ಹೊರಗೆ ಏನ್ ಸ್ಮಶಾನ ಐತ್ ನೋಡು, ಅಲ್ಲೇ ಸುಡ್ಗಾಡ್ ಕಾಯಕ್ ಹೋಗ್. ಯಾರ ಎನ ಸುಡಾಕ್ ಬಂದ್ರಂದ್ರ 3 ಟ್ಯಾಂಕ್ ಎನ, 1 ಹೊಸ ಬಟ್ಟಿ ಬಾಯಕಿ ತಕ್ಕೊಂಡ್ ಎನ ಸುಡಾಕ್ ಹುಕ್ಕುಮ್ ಕೊಡ್ಬೇಕು. ತುಗಾಯಿ ಗಡ್ಗಿ. ಆಗಲಿ ಧನಿಯರೇ. ಬಾಯಕಿ ಅಂತೇಳಿ ಏನು ಕೊಡ್ತಾರ ನೋಡು, ಈ ಗಡ್ಗ್ಯಾಗ ಕುದಿಸ್ಕೊಂಡ್ ಬಡಿ ತುಂಬ ಉಣ್. ತುಗಾಯಿ ಬಡ್ಗಿ. ಆಗಲಿ. ಕಂಬಳಿನ್ ತಗೊಂಡ್ ನಡೀನ್, ಉಳ್ ಕೆಲಸ ಹೇಗ್ ಕುಡಿತೀನಿ.